ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ಟ್ಯಾಂಡ್ ಸ್ವಲ್ಪ ಚಿಕ್ಕ ಇವಾಗ ಕಾಣಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಎಸ್, ಕಾಣಿಸ್ತೀನಿ. ಸೊ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ಸಿಂಪಲಾಗಿ ಒಂದು ಅಮ್ಮ ಸ್ಯಾರಿ ತೊಗೊಂಡಿದ್ರು ರೀಸೆಂಟಾಗಿ. ಆ್ಯಕ್ಚುಲಿ ನಾನೇ ಗಿಫ್ಟ್ ಮಾಡಿದ್ದು. ಸೊ ಆ ಸ್ಯಾರಿ ಅಂದರೆ ಗೆಟ್ ರೆಡಿ ವಿತ್ ಮೀ ಒಂದು ವಿಡಿಯೋ, ಆ್ಯಕ್ಚುಲಿ ಒಂದು ಕಂಟೆಂಟ್ ಮಾಡಬೇಕಿತ್ತು ಇನ್ಸ್ಟಾಗ್ರಾಮ್ಗೆ. ಅದಕ್ಕೋಸ್ಕರ ಅದು ರೆಡಿ ಆಗೋಣ ಅಂತೇಳಿ ನನಗೆ ಗೆಟ್ ರೆಡಿ ಮಾಡ್ದಂಗೆ ಆಗುತ್ತೆ. ಸೊ ನಾನು ಈ ಥರ ವೀಡಿಯೋಸ್ಗೆಲ್ಲ ಯಾವ ಥರ ರೆಡಿ ಆಗ್ತೀನಿ, ವೆರಿ ಸಿಂಪಲಾಗಿ ಫೌಂಡೇಶನ್ ಯೂಸ್ ಮಾಡಲ್ಲ, ಹಾಗೆ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ. ಯಾವ ಥರ ರೆಡಿ ಆಗ್ತೀನಿ ಸಿಂಪಲಾಗಿ. ಎಲ್ಲಾದರೂ ಇವಾಗ ಇನ್ ಕೇಸ್ ಫಂಕ್ಷನ್ಸ್ ಏನಾದರೂ ಅಟೆಂಡ್ ಮಾಡಬೇಕಂದ್ರೆ ನನಗೆ, ಯಾಕಂದರೆ ಹೆವಿ ಮೇಕಪ್ ಹಾಕೊಂಡ್ರೆ ನಂಗೆ ಸೆಟ್ ಆಗಲ್ಲ ಗೈಸ್. ಈ ಬ್ರೇಕ್ ಲೈನ್ಸ್ ಆ ಥರ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ವೆರಿ ಸಿಂಪಲಾಗಿ ರೆಡಿ ಆಗೋಣ. ಯಾವ ಥರ ಗೆಟ್ ರೆಡಿ ವಿತ್ ಮೀ ಮಾಡೋಣ. ತುಂಬ ದಿವಸ ಆಯಿತು ಗೆಟ್ ರೆಡಿ ಮಾಡಿ, ಅದಕ್ಕೋಸ್ಕರ ಇವತ್ತು ಶೂಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಒಂದಷ್ಟು ಪ್ರಾಡಕ್ಟ್ಸ್, ಅಂದರೆ ಒಂದಷ್ಟು ಫೋರ್ ಜ್ಯುವೆಲರೀಸ್ನ ತರಿಸಿದ್ದೀನಿ ಮೀಶೋಯಿಂದ. ಸೊ ಅದನ್ನೆಲ್ಲ ನಾನು ತೋರಿಸ್ತೀನಿ ಯಾವ್ದು ಅಂತೇಳಿ ಒಂದೊಂದೇ. ಸೊ ಇವತ್ತು ಅಮ್ಮ ಸ್ಯಾರಿ ಉಟ್ಕೊಂಡು ರೆಡಿ ಆಗಬೇಕು. ಸೊ ಜಿಮ್ಗೆ ರೆಡಿ ಆಗಿದ್ದೆ, ಹಂಗೇನೆ ಆಮೇಲೆ ಜ್ಞಾಪನ ಬಂತು ವಿಡಿಯೋ ಮಾಡೋಣ ಅಂತೇಳಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ರೆಡಿ. ಸೊ ಫಸ್ಟ್ ಸ್ಯಾರಿ ಉಟ್ಕೊಂಡ್ಬೇಡ, ಆಮೇಲೆ ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ ಏನೇನು ಅಂತ. ವೆರಿ 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 ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಕ್ವಿಕ್ಕಾಗಿ ರೆಡಿ ಆಗ್ತೀನಿ. ಸೊ ಯೂಶ್ವಲಿ ಗೈಸ್ ಅದೊಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ ರೀಸೆಂಟಾಗಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ, ಯಾರಿಗಾದರೂ ನೋಡಿರ್ತೀರ ಫೇಸಸ್ಗೆ ಏನಾರ ಅವ್ರದ್ದು ಶಿಮ್ಮರ್ ಥರ ಇದೆ. ಸೊ ಅದನ್ನು ಯೂಸ್ ಮಾಡ್ತೀನಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಗೈಸ್, ಇದು ಫೈನಲ್ ಸ್ಯಾರಿ. ಸೊ ಇವಾಗ ಲೆಟ್ಸ್ ಗೆಟ್ ರೆಡಿ. ಸೊ ನಾರ್ಮಲಿ ಗೈಸ್ ನಾನು ಇಲ್ಲಿ ಹೋಗಿ ಬರ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ನಾರ್ಮಲಿ ಗೈಸ್ ನಾನು ಒಂದು ಏನಂತಾರೆ ಮಾಯ್ಶ್ಚರೈಸರ್ನ ಹಾಕ್ತೀನಿ ಫಸ್ಟ್ಗೆ. ಸೊ ಪ್ರತಿ ಸಾರಿ ಹಿಂಗೆ ಅಲ್ಲ, ನಾನು ಮೇಯ್ನಾಗಿ ಒಂದು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಮಾತ್ರ ಈ ಥರ, ಅಂದರೆ ಆ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ತೋರಿಸ್ತೀನಿ ಯಾವ ಥರ ಅಂತ. ಯೂಶ್ವಲಿ ಎವ್ರಿ ಡೇ ರೆಡಿ ಆಗೋದು ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಹಾಕ್ತೀನಿ ಅಷ್ಟೇ. ಆಮೇಲೆ ಇನ್ನೊಂದು ತೋರಿಸ್ಬೇಕಿತ್ತು. ನಾನು ತುಂಬ ದಿವಸದಿಂದ ಹಳೇದು ನಾನು ಯೂಸ್ ಮಾಡ್ತಾ ಸನ್ಸ್ಕ್ರೀನ್ ಬಂದು ಇದೆ. ಸೊ ಸಕ್ಕದಾಗಿದೆ. ನಿಮ್ಗೇನಾದರೂ ಡ್ರೈ ಸ್ಕಿನ್ನು ಅಥವಾ ಕಾಂಬಿನೇಷನ್ ಸ್ಕಿನ್ ಇದ್ದರೆ ಪ್ಲೀಸ್ ಗೋ ಫಾರ್ ಇಟ್. ಸೊ ಇದೊಂಥರ ಫುಲ್ಲು ಸ್ಮೂತ್, ಅಂದರೆ ಫುಲ್ಲು ಗ್ಲೋಯಿ ಆ ಥರ ಲುಕ್ಕು ಕೊಡುತ್ತೆ. ಒಂದ್ಸರಿ ನಾನೇ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತೇಳಿ. ಸೊ ಮಾಯ್ಶ್ಚರೈಸ್ ಹಾಕಿದ್ದೀನಿ. ಸ್ವಲ್ಪ ಪ್ರಪ್ಪ ಅಂದರೆ ಸೆಟ್ ಆಗೋಕ್ಕೆ ಗೊತ್ತಿಲ್ಲ ಸ್ಯಾರಿ ಯಾವ ಥರ ಹಾಕ್ಕೊಂಡಿದ್ದೀನಿ ಏನು ಅಂತ. ಸ್ವಲ್ಪ ಈ ಕಡೆ ಟರ್ನ್ ಮಾಡ್ತೀನಿ, ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾನೇ ಹಾಕ್ಕೊಂಡಿರೋದು ಸ್ಯಾರಿ, ಯಾರು ಸಪೋರ್ಟ್ ತಗೊಂಡೇ, ಅದಕ್ಕೆ ಹೇಳ್ತಿದ್ದೀನಿ. ಸೊ ಆಮೇಲೆ ಮಾಯ್ಶ್ಚರೈಸರ್ ಹಾಕ್ತಿದ್ದೀನಿ, ಸನ್ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಸೊ ಸನ್ಸ್ಕ್ರೀನ್ ಬಂದು ನ್ಯೂಟ್ರಿಜನ್ ಅವ್ರದ್ದು. ಸೊ ಈ ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ 2 ಇಯರ್ಸಿಂದ ಇದನ್ನ ಯೂಸ್ ಮಾಡ್ತೀನಿ ಗೈಸ್. ನಿಮ್ಮ ಸ್ಕಿನ್ ಏನಾದರೂ ಕಾಂಬಿನೇಷನ್ ಸ್ಕಿನ್ನು ಅಥವಾ ಡ್ರೈ ಸ್ಕಿನ್ನು ಆ ಥರ ಅಂದರೆ ದಯವಿಟ್ಟು ಗೋ ಫಾರ್ ಇಟ್, ಬಿಕಾಸ್ ಸಕ್ಕತ್ತಾಗಿದೆ ಸನ್ಸ್ಕ್ರೀನ್ ಮಾತ್ರ. ಓಕೆ, ಸನ್ಸ್ಕ್ರೀನ್ ಮಾತ್ರ ಸಕ್ಕತ್ತಾಗಿದೆ. ಸೊ ಸನ್ಸ್ಕ್ರೀನ್ ಇಸ್ ಡನ್. ಸೊ ಗೈಸ್, ನೆಕ್ಸ್ಟ್ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಫೇಸಸ್ ಕೆನಡಾದ್ದು ಸ್ಟ್ರೋಕ್ ಕ್ರೀಮ್. ಸೊ ಸ್ಟೇ ಯೋರ್ ವೇ ರೋಸ್ ಗೋಲ್ಡ್. ಇದರಲ್ಲಿ 2 ಇದಿದೆ ಗೈಸ್. ನಾನು ಸಿಲ್ವರು ಮತ್ತು ಗೋಲ್ಡ್ ಇದೆ. ನಾನು ಗೋಲ್ಡ್ ಯೂಸ್ ಮಾಡ್ತೀನಿ, ಬಿಕಾಸ್ ಗೋಲ್ಡ್ ಅಂದರೆ ಜಸ್ಟ್ ಒಂದು ಸ್ವಲ್ಪ ತೊಗೊತೀನಿ. ನಾನು ನಾರ್ಮಲಾಗಿ ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡ್ತಾರೆ ಅವತ್ತು. ಸೊ ಜಸ್ಟ್ ಒಂಥರ ಶಿಮ್ಮರ್ ಗ್ಲೋ ಲುಕ್ ಬರೋಕ್ಕೆ ಸೊ ಇದನ್ನ ಯೂಸ್ ಮಾಡ್ತಿದ್ದೀನಿ. ನಾನು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಗೈಸ್. ಬಟ್ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡಿ, ನಿಮ್ಗೆ ಇನ್ ಕೇಸ್ ಯಾವುದಾದ್ರು ಫಂಕ್ಷನ್ಗೆ ಏನಕ್ಕಾದ್ರೂ ಹೋಗ್ಬೇಕಂದ್ರೆ ಇದನ್ನು ಯೂಸ್ ಮಾಡಿ, ಒಂಥರ ಫುಲ್ ಗ್ಲೋ ಬರುತ್ತೆ. ಸೊ ಆ್ಯಕ್ಚುಲಿ ನಾನು ಮೊನ್ನೆ ನಾಮಕರಣ ಟೈಮಲ್ಲಿ ತೊಗೊಂಡಿದ್ದೆ ಈ ಪ್ರಾಡಕ್ಟ್ನ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತೇಳಿ. ಸೊ ಒಂದಿಷ್ಟು ತೊಗೊಂಡು ಜಸ್ಟ್ ನಮ್ಗೆ ಎಲ್ಲಿ ಆ ಗ್ಲೋ ಬೇಕು ಅಂತಿರುತ್ತಲ್ಲ ಅಲ್ಲಿ ನೀಟಾಗಿ ಈ ಥರ ಅಪ್ಲೈ ಮಾಡ್ತೀನಿ. ನಾನು ಯೂಶ್ವಲಿ ಗೈಸ್ ಜಾಸ್ತಿ ಹೆವಿ ಮೇಕಪ್ ಎಲ್ಲ ಇಷ್ಟಪಡಲ್ಲ, ಅದಕ್ಕೋಸ್ಕರ ಈ ಥರ ನಾರ್ಮಲ್ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಫುಲ್ಲು ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸ್ತೀನಿ ಒಂದ್ಸತಿ. ಒಂಥರ ಅದು ಶಿಮ್ರಿ ಲುಕ್ ಕೊಡುತ್ತೆ. ಸೊ ಮೇ ಬಿ ಕ್ಯಾಮ್ರಾ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ, ಅಂದರೆ ಫ್ರಂಟ್ ಹಾಕಿದ್ದೀನಲ್ಲ ಅದಕ್ಕೆ ಗೊತ್ತಾಗ್ತದೆ. ಒಂಥರ ಫುಲ್ ಗ್ಲೋ ಕೊಡುತ್ತೆ ಗೈಸ್. ಇದು ಒಂದು ಸ್ವಲ್ಪ ಒಂದು ಫ್ಯೂ ಮಿನಿಟ್ಸ್ ಬಿಡಬೇಕಿರೋದು. ಸೊ ನೋಡ್ಬೋದು ಇವಾಗ ಒಂಥರ ಶೈನಿಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ.
ಆ್ಯಕ್ಚುಲಿ ಅದು ಕ್ಯಾಮ್ರಾಗೆ ಗೊತ್ತಾಗ್ತಾ ಇಲ್ಲ, ನನಗೆ ಮಿರರಲ್ಲಿ ನೋಡಿಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಇವತ್ತು ಕ್ಯಾಮ್ರಾಗೆ ಜಸ್ಟಿಸ್ ಮಾಡ್ತಾ ಇಲ್ಲ. ಕ್ಯಾಮ್ರಾ ಬಂದು ಫೇಸಸ್ ಕೆನಡಾ ಸ್ಟ್ರೋಕ್ ಕ್ರೀಮ್ ಅಂತೇಳಿ ಚೆನ್ನಾಗಿದೆ. ನೀವು ಇನ್ ಕೇಸ್ ಏನಾದರೂ ಎವ್ರಿಡೇ ಕಾಲೇಜಿಗೆ ಅದಕ್ಕೆ ಇದಕ್ಕೆ ಹೋಗ್ಬೇಕಂದ್ರೆ ಯೂಸ್ ಮಾಡಿ, ಚೆನ್ನಾಗಿ ಲುಕ್ ಚೆನ್ನಾಗಿ ಕೊಡುತ್ತೆ. ಸೊ ಅದಾದಮೇಲೆ ವೆರಿ ಸಿಂಪಲ್ ಆಗಿರೋಕ್ಕೆ ನಾರ್ಮಲ್ ಒಂದು ಬಿಂದಿ ಇಟ್ಕೊಂಡು, ಆಸ್ ಯೂಶ್ವಲ್ ಒಂದು ಯಾವಾಗಲೂ ರೆಡಿ ಆಗೋ ಥರನೇ ಒಂದು ಬಿಂದಿ ಇಟ್ಕೊಂಡು ಹಾಗೆ ಮೈ ಗೋ ಟು ಲಿಪ್ಸ್ಟಿಕ್. ಸೊ ಸ್ಯಾರಿಗೆ ಕಾಂಬಿನೇಷನ್ ಆಗುತ್ತೆ ಇದು. ಅದು ಗೈಸ್ ಇವಾಗ ಯಾವ ಥರ ಅಂತಂದರೆ, ಬೀಯಿಂಗ್ ಆಫ್ಟರ್ ಎ ಮಾಮ್, ಸೊ ಎಲ್ಲರದ್ದು ಶೆಡ್ಯೂಲ್ಸ್ ಹೆಂಗಿರುತ್ತೆ ಸ್ವಲ್ಪ ಬ್ಯುಸಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಏನಾದರೂ ಒಂದು ಸೊ ಇವಾಗ ಗೊತ್ತಾಗ್ತಾ ಇದೆ ಅನಿಸಿದೆ ನಿಮಗೆ ಡಿಫ್ರೆನ್ಸು, ಗ್ಲೋ ಯಾವ ಥರ ಬರ್ತಾ ಇದೆ ಫೇಸಲ್ಲಿ ಅಂತ. ನೋಡಿ ಎಲ್ಲ ಒಂಥರ ಶಿಮ್ರಿ ಲುಕ್ ಬರ್ತಾ ಇದೆಯಲ್ಲ. ಸೊ ಆ ಸನ್ಸ್ಕ್ರೀನ್ ಆಗಿರ್ಬೋದು, ಆಮೇಲೆ ಅದು ಎರಡೂ ಸಕ್ಕತ್ತಾಗಿ ಲುಕ್ ಕೊಡ್ತದೆ ನನಗೆ. ಅದು ಆಲ್ಮೋಸ್ಟ್ ಒಂದು 5 to 6 ಸನ್ಸ್ಕ್ರೀನ್ ಚೇಂಜ್ ಮಾಡಿದ್ದೀನಿ, ಬಟ್ ಅದು ಮಾತ್ರ ನನ್ನ ಅಲ್ಟಿಮೇಟ್ ಫೇವ್ರೇಟು. ಸೊ ವೆರಿ ಸಿಂಪಲ್ ಮಿನಿಮಲ್. ಇಷ್ಟೇ ಯಾವಾಗಲೂ ಮೇಕಪ್ ಅಂದರೆ ಮೇಕಪ್ ಇಷ್ಟೇ ಮಾಡೋದು. ಜಸ್ಟ್ 3 ಪ್ರಾಡಕ್ಟ್ಸ್: ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸ್ಟ್ರೋಕ್ ಕ್ರೀಮ್, ಡನ್. ಸೊ ಈ ಹೇರ್ ಸ್ಟೈಲ್ ಯಾವ ಥರ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಹೇರ್ ಸ್ಟೈಲ್ ಎಲ್ಲ ತಲೆ ಕೆಟ್ಟೋಗಿದೆ. ಸೊ ನಾನು ಹೇರ್ ಸ್ಟೈಲ್ ಏನು ಮಾಡ್ತಾ ಇಲ್ಲ ಇವತ್ತು. ವೆರಿ ಸಿಂಪಲ್ ಆ್ಯಂಡ್ ಕ್ಯಾಶುವಲ್. ಅದಕ್ಕೋಸ್ಕರ ಹಿಂಗೆ ಬಿಡ್ತೀನಿ, ಹಿಂಗೆ ಬಿಡಲ್ಲ. ಸೊ ತಲೆ ಈಗ ಜಿಮ್ಗೆ ಹೋಗ್ಬೇಕಾದ್ರೆ ಮತ್ತೆ ಬಚ್ಚಬೇಕಲ್ಲ. ಸೊ ಜಸ್ಟ್ ಫಾರ್ ಅ ವಿಡಿಯೋ. ಸೊ ಇಷ್ಟು. ನೀವು ಇನ್ ಕೇಸ್ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಏನಂದರೆ ನಿಮ್ಗೆ ಯಾವ ಥರ ಹೇರ್ ಸ್ಟೈಲ್ ಬೇಕೋ ಆ ಥರ ಮಾಡ್ಕೋಬೋದು. ಇದು ಫೈನಲ್ ಲುಕ್ಕು. ಸೊ ಗೈಸ್ ನಾನು ಯಾವಾಗಲೂ ಅಷ್ಟೇ ವೆರಿ ಸಿಂಪಲ್ ಆ್ಯಂಡ್ ಮಿನಿಮಲ್ಲಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಅದರಲ್ಲೂ ಇವಾಗ ಆ್ಯಸ್ ಅ ನ್ಯೂ ಮಾಮ್ ಹೆವಿ ಕ್ಯಾರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವೆರಿ ಸಿಂಪಲ್. ಸ್ಯಾರಿ ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಶೇರ್ ಮಾಡಿರ್ತೀನಿ. ಇವಾಗ ವೀಡಿಯೋ ಶೂಟ್ ಮಾಡಿದ್ದೆಲ್ಲ ಆಯಿತು. ಸೊ ಇವಾಗ ನೋಡಿ ಗೈಸ್ ಗ್ಲೋ ಹೆಂಗೆ ಕಾಣಿಸಿದೆ ಇವಾಗ ಗೊತ್ತಾಗ್ತಿದೆ. ಸೊ ನಾರ್ಮಲಾಗಿ ಇಷ್ಟೊತ್ತು ಒಂದು ಸ್ವಲ್ಪ ಸೆಟ್ ಆಗಬೇಕದು, ಅದಕ್ಕೋಸ್ಕರ ಏನೂ ಗೊತ್ತಾಗಿಲ್ಲ. ಸೊ ಇವಾಗ ನೋಡಿ ಗೊತ್ತಾಗ್ತಿದೆ ನಿಮ್ಮ ಗ್ಲೋ ಯಾವ ಥರ ಅಂತೇಳಿ. ಸೊ ಇವಾಗ ಗೈಸ್ ಪ್ರಾಡಕ್ಟ್ ತೋರಿಸ್ಬಿಡ್ತೀನಿ. ಅದಕ್ಕೆ ಇಯರಿಂಗ್ ಸಮೇತ ಬಂದಿದೆ ಜ್ಯುವೆಲರೀಸ್ಗೆ. ಸೊ ಒಂದೊಂದೇ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತೇಳಿ. ಸೊ ನಿಮ್ಗೆ ಇನ್ ಕೇಸ್ ಯಾರಿಗಾದರೂ ಇದು ಬೇಕಂದರೆ ಜ್ಯುವೆಲರೀಸು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ನಾನು ಲಿಂಕ್ ಶೇರ್ ಮಾಡ್ತೀನಿ. ನೀವು ಫಸ್ಟ್ ಇಲ್ಲಿ ಎಲ್ಲ ಸೆಟ್ ಮಾಡಿಬಿಡ್ತೀನಿ. ಅದನ್ನು 4 ಜ್ಯುವೆಲರೀಸ್ ಇದೆ. ಸೊ 4 ಸೆಟ್ನು ನಾನು ಇಡ್ತೀನಿ. ನಾನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದು 9 ದಿವಸ ಆಗಿಲ್ಲ, ರೀಸೆಂಟಾಗೆ ಪರ್ಚೇಸ್ ಮಾಡಿದ್ದು. ಒಂದು ಮಾತ್ರ ನಾಮಕರಣ ಟೈಮಲ್ಲಿ ಪರ್ಚೇಸ್ ಮಾಡಿದೆ. ಆಮೇಲೆ ಇನ್ನೊಂದು ಬಂದು ನನ್ನ ಮಟರ್ನಿಟಿ ಫೋಟೋಶೂಟ್ ಟೈಮಲ್ಲಿ ಒಂದು ಪರ್ಚೇಸ್ ಮಾಡಿದೆ. ಒಂದು ನಿಮಿಷ ಸೆಟ್ ಮಾಡಿಬಿಡ್ತೀನಿ. ಸೊ ಗೈಸ್ ಹಿಯರ್ ಇಸ್ ದ ಫೈನಲ್ ಜ್ಯುವೆಲರಿ. ಫೈನಲ್ ಅಂದರೆ ಇದು ಜ್ಯುವೆಲರಿ ಕಲೆಕ್ಷನ್ಸು. ಸೊ ಇದು ನನ್ನ ಫೇವ್ರೇಟ್ ಗೈಸ್. ಇದು ರೀಸೆಂಟಾಗಿ ತರಿಸಿದ್ದು. ಸೊ ಸಕ್ಕತ್ತಾಗಿದೆ ಮಟೀರಿಯಲ್ ಮಾತ್ರ. ಅಂದರೆ ಇದೇನಂತಾರೆ ಇದೆಲ್ಲ ಡಿಸೈನ್ ಡೀಟೇಲಿಂಗ್ ಎಲ್ಲ. ಸೊ ಇಲ್ಲೆಲ್ಲ ಆಗಿರ್ಬೋದು ಡೀಟೇಲಿಂಗ್ ಸಕ್ಕತ್ತಾಗಿದೆ. ಸೊ ಇದು ಅಷ್ಟೇ, ನಾನು ಇದು ಸ್ವಲ್ಪ ಹಳೇದು ತರಿಸಿ ಒಂದಷ್ಟು ದಿವಸ ಆಗಿದೆ. ಸಕ್ಕತ್ತಾಗಿದೆ. ಇದು ಮಾತ್ರ ವೆರಿ ಸಿಂಪಲ್ ಆ್ಯಂಡ್ ಮಿನಿಮಲ್ ಇದ್ದಾಗೆ ಸಕ್ಕತ್ತಾಗಿ ಕಾಣಿಸಿದೆ. ಸಿಂಪಲ್ ಸ್ಯಾರಿಗೆ, ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿಗೆ ಸಿಂಪಲ್ಲಾಗಿ ಜ್ಯುವೆಲರೀಸ್ ಹಾಕೊಂಡ್ರೆ ಸಾಕು. ಇದು ಗೈಸ್ ಸ್ವಲ್ಪ ಇಂಡೋ ವೆಸ್ಟರ್ನ್ ಟೈಪ್ ಇರುತ್ತಲ್ಲ, ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಒಂದು, ಅದು ನಾನು ಫ್ರಾಕ್ ಹಾಕಿದ್ದೀನಿ ಮಟರ್ನಿಟಿ ಶೂಟ್ ಟೈಮಲ್ಲಿ. ಸೊ ಇಷ್ಟು ಜ್ಯುವೆಲರಿ ಗೈಸ್. ಇದ್ರಿಗೆ ಇಯರಿಂಗ್ ಸಮೇತ ಇದೆ. ಸೊ ಇಯರಿಂಗ್ ಇಲ್ಲಿ ಇಟ್ಟಿದ್ದೀನಿ ತೋರಿಸ್ಬೋದು. ಜುಮ್ಕಾಸು. ಸೊ ಜುಮ್ಕಾಸ್ ಏನು ನಿಮಗೆ ವೇರ್ ಮಾಡಿದ್ರೆ ಅಷ್ಟೊಂದು ಲುಕ್ ಗೊತ್ತಾಗಲ್ಲ. ಸೊ ನೀವು ಇದ್ರ ಜೊತೆಗೆ ಗೋಲ್ಡ್ ಜುಮ್ಕಾನ ಹಾಕಿದ್ರೆ ಚೆನ್ನಾಗಿ ಲುಕ್ ಬರುತ್ತೆ. ಸೊ ಈ 4 ಸೆಟ್ಸು ಇದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಅದಾದಮೇಲೆ ಸೊ ಈ 4 ಆಯಿತಾ. ಸೊ ಇನ್ನೇನು ಹೇಳೋಣ ಅಂದ್ಕೊಂಡೆ. ಸೊ ಇಷ್ಟು ಜ್ಯುವೆಲರೀಸು. ಸೊ ಇದು ಸಕ್ಕತ್ತಾಗಿದೆ, ನನ್ನ ಫೇವ್ರೇಟು. ಇದು ಅಷ್ಟೇ ಗೈಸ್, ಯಾವುದಾದ್ರು ಸ್ಯಾರಿ ಮೇಲೆ ಹಾಕಿದ್ರೆ, ನಾನು ಲಾಸ್ಟ್ ಟೈಮ್ ಒಂದು ಸ್ಯಾರಿ ಮೇಲೆ ಹಾಕಿದ್ದೆ, ಸಕ್ಕತ್ತಾಗಿ ಲುಕ್ ಬಂದಿದೆ. ಸೊ ಇದು ಅಷ್ಟು ಸಿಂಪಲ್ ಆಗಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಅದು ಬಿಟ್ಟರೆ ಸೊ ಅಷ್ಟೇ. ಸೊ ಗೈಸ್ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಕೂದಲೆಲ್ಲ ಬಿಚ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನ್ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಆದಷ್ಟು ಬೇಗ ಮುಂದೆ ಸಿಗುತ್ತೆ. ಸ್ಟೇ ಟ್ಯೂನ್, ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಬಾಯ್.